Hi, hello and namaste. Welcome to our channel. In this video, we are going to discuss about Einstein's explanation of photoelectric effect. Photoelectric effect na Einstein ಅವನ ಥಿಯರಿ ಮುಖಾಂತರ ಯಾವ ಥರ ಅದನ್ನ ಡೀಟೇಲ್ ಆಗಿ ನಮ್ಗೆ ತಿಳಿಸಿ ಹೇಳ್ತಾನೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ಬಟ್ ಐನ್ಸ್ಟೈನ್ಗಿಂತ ಮುಂಚೆ ಓಕೆ ಆಲ್ರೆಡಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಅಬ್ಸರ್ವ್ ಮಾಡಿದ್ರು. ಯಾರಪ್ಪ ಅಂತಂದ್ರೆ ಲೆನಾರ್ಡ್ ಮತ್ತು ಹಾಲ್ವಾಷ್ ಅಂತಕ್ಕಂಥ ಸೈಂಟಿಸ್ಟ್ಗಳು. ಲೆನಾರ್ಡ್ ಆ್ಯಂಡ್ ಹಾಲ್ವಾಷ್ they were scientists were observed photoelectric effect before the Einstein but they could not explain it properly. ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಆಗಿರಲಿಲ್ಲ. ಯಾಕಂತಂದ್ರೆ ಅವಾಗ ಇನ್ನೂ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಆ್ಯಸ್ ಅ ವೇವ್ಸ್ ಅಂತಲೇ ಕನ್ಸಿಡರ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಪ್ಲ್ಯಾಂಕ್ಸ್ ಏನು ಮಾಡ್ತಾನೆ, ಮ್ಯಾಕ್ಸ್ ಪ್ಲ್ಯಾಂಕ್ ಅವ ಕ್ವಾಂಟಮ್ ಒಂದು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತಂದು ಒಂದು ಏನು ಆ ಥಿಯರಿ ತೊಗೊಂಡು ಬರ್ತಾನಲ್ಲ, ಅದರೊಳಗಡೆ ಅವ ಪ್ಲ್ಯಾಂಕ್ಸ್ ಹೇಳ್ತಾನೆ. ಸೊ ಲೈಟ್ ಅಂತಕ್ಕಂಥವು ಕೇವಲ ವೇವ್ ಆಗಿ ಬಿಹೇವ್ ಆಗಂಗಿಲ್ಲ, ಅವು ಪಾರ್ಟಿಕಲ್ ಕೂಡ ಹೌದು. ಆ ಪಾರ್ಟಿಕಲ್ಸಿಗೆ ಕ್ವಾಂಟಮ್ ಅಂತ ಕರೀತಾನೆ. ದೇ ಆರ್ ನಥಿಂಗ್ ಬಟ್ ಫೋಟಾನ್ಸ್ ಅಂತಂದು ಹೇಳ್ತಾನೆ. ಓಕೆ, ಏನಪ್ಪ ಫೋಟಾನ್ಸ್ ಅಂತಂದ್ರೆ ದೇ ಆರ್ ಟೈನಿ ಲೈಟ್ ಪಾರ್ಟಿಕಲ್ಸ್ ವಿಚ್ ಕ್ಯಾರಿ ಎನರ್ಜಿ. ಫೋಟಾನ್ಸ್ ಅಂತಂದ್ರೆ ದೇ ಆರ್ ನಥಿಂಗ್ ಬಟ್ ಲೈಟ್ ಪಾರ್ಟಿಕಲ್ಸ್. ಸೊ ಯಾವಾಗ ಈ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಬರ್ತೈತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಐನ್ಸ್ಟೀನ್ ಪ್ರಾಪರಾಗಿ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಡಿಸ್ಕಸ್ ಮಾಡ್ತಾನೆ. ಸೊ ಇದಕ್ಕೋಸ್ಕರ ಅವಂಗೆ ಐನ್ಸ್ಟೀನ್ಗೆ ನೊಬೆಲ್ ಪ್ರೈಸ್ ಸಿಗ್ತೈತಿ. ಸೊ ಐನ್ಸ್ಟೈನ್ ಎಕ್ಸ್ಪ್ಲೇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯೂಸಿಂಗ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಕ್ವಾಂಟಮ್ ಮೀನ್ಸ್ ಲೈಟ್ ಪಾರ್ಟಿಕಲ್ಸ್ ಆಲ್ಸೋ ನೋನ್ ಆ್ಯಸ್ ಫೋಟಾನ್ಸ್. ಹಾಗಾದ್ರೆ ಐನ್ಸ್ಟೀನ್ ಅದು ಯಾವ ಥರ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ. ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಂತಂದ್ರೆ ಏನು ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನಂತ ನಮಗೆಲ್ಲ ಗೊತ್ತೈತಿ. ಏನಪ್ಪ ಅಂತಂದ್ರೆ ಲೈಟ್ ಪಾರ್ಟಿಕಲ್ ಯಾವಾಗ ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೆ, ಓಕೆ, ಇದು ಮೆಟಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಲೈಟ್ ಪಾರ್ಟಿಕಲ್ ಹಿಂಗೆ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಮೆಟಲ್ ಸರ್ಫೇಸ್ನಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಫಿನಾಮಿನಾನ್ ಈಸ್ ನೋನ್ ಆ್ಯಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈಗ ಹಂಗಾರೆ ಇದನ್ನು ಯಾವ ಥರ ಐನ್ಸ್ಟೈನ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾನಪ್ಪ ಅಂತಂದ್ರೆ, ಸೊ ಈ ಲೈಟ್ ಪಾರ್ಟಿಕಲ್ ಅಥವಾ ಲೈಟ್ ರೇಡಿಯೇಷನ್ ಈ ಮೆಟಲ್ ಸರ್ಫೇಸ್ ಮೇಲೆ ಬೀಳಾತಲ್ಲ, ಇದರ ಹತ್ರ ಅಂತೂ ಎನರ್ಜಿ ಇರುತ್ತೆ. ಓಕೆ, ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ E equal to h nu. This is the energy associated with electromagnetic waves or radiation or light particles. ಅಂತಂದ್ರೆ h ಅಂತಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್, ನ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಓಕೆ, ಅಥವಾ ಫೋಟಾನ್ ಇದು ಫ್ರೀಕ್ವೆನ್ಸಿ ಅದು. ಓಕೆ, ಇದು ಕಾನ್ಸ್ಟಂಟ್ ಇದೆ, ಯಾವುದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅನ್ನೋದು. ಎಚ್ ಅನ್ನೋದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್. ಹಂಗಂತಂದ್ರೆ ಇ ಈಸ್ ಪ್ರಪೋರ್ಷನಲ್ ಟು ನ್ಯೂ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ಆರ್ ಇನ್ಸಿಡೆಂಟ್ ಫೋಟಾನ್. ಹಾಗಾದ್ರೆ ಎನರ್ಜಿ ಅದು ಈ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಎನರ್ಜಿ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಈ ಮೆಟಲ್ ಸರ್ಫೇಸ್ ಮೇಲ್ಗಡೆ ಫೋಟಾನ್ ಬೀಳ್ತಾವಲ್ಲ, ಸೊ ಈ ತನ್ನ ಫೋಟಾನ್ಸ್ ಕಡೆ ಇರ್ತಕ್ಕಂಥ ಎನರ್ಜಿ ಎಲ್ಲವನ್ನು ಈ ಎಲೆಕ್ಟ್ರಾನಿಗೆ ಸಪ್ಲೈ ಮಾಡುತ್ತೆ. ಸೊ ಅವಾಗ ಎಲೆಕ್ಟ್ರಾನ್ ಈ ಲೈಟ್ ರೇಡಿಯೇಷನಿನ ಎನರ್ಜಿ ಯೂಸ್ ಮಾಡಿಕೊಂಡು ಹೊರಗಡೆ ಬರುತ್ತೆ. ಓಕೆ, ಸೊ ಹಂಗಂತಂದ್ರೆ ಇ ಅಂತಂದ್ರೆ ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ದಟ್ ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್. ಏನಪ್ಪ ಇದು ವರ್ಕ್ ಫಂಕ್ಷನ್ ಅಂತಂದ್ರೆ, ಸೊ ಈ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಮೇಲೆ ಇರುತ್ತಲ್ಲ, ಮೆಟಲ್ ಸರ್ಫೇಸ್ ಮೇಲೆ ಇದ್ದಾಗ ಸುಮ್ಮನೆ ಅಂತ ಹೊರಗೆ ಬರೋಂಗಿಲ್ಲ. ಸೊ ಮೆಟಲ್ ಸರ್ಫೇಸನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಒಂದು ಮಿನಿಮಮ್ ಎನರ್ಜಿನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಈ ಲೈಟ್ ರೇಡಿಯೇಷನ್ ಏನು ಎನರ್ಜಿ ಪ್ರೊವೈಡ್ ಮಾಡಿರುತ್ತಲ್ಲ ಅದರೊಳಗೆ ಸ್ವಲ್ಪ ಪಾರ್ಟನ್ನು ಇದು ಆ ಎಲೆಕ್ಟ್ರಾನ್ ಯೂಸ್ ಮಾಡಿಕೊಂಡು ತನ್ನ ಸರ್ಫೇಸ್ನಿಂದ ಹೊರಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕಡೆ ಓಕೆ ಇದ್ರ ಹತ್ರ ಎನರ್ಜಿ ಫಾರ್ ಎಕ್ಸಾಂಪಲ್ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಐತೆ ಅಂತ ಕನ್ಸಿಡರ್ ಮಾಡೋಣ. ಈಗ ನಾವು ಈ ಜನರಲಿ ಸಬ್ ಅಟಮಿಕ್ ಪಾರ್ಟಿಕಲ್ ಲೆವೆಲ್ ಒಳಗಡೆ ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗಡೆ ಮೆಜರ್ ಮಾಡ್ತೀವಿ. ಬಟ್ SI ಯೂನಿಟ್ ಆಫ್ ಎನರ್ಜಿ ಜೋಲ್ಸ್, ಬಟ್ ಸಬ್ ಅಟಮಿಕ್ ಪಾರ್ಟಿಕಲ್ ಲೆವೆಲ್ ಒಳಗಡೆ ಎಲೆಕ್ಟ್ರಾನ್ ವೋಲ್ಟ್ಸಲ್ಲಿ ನಾವು ಎನರ್ಜಿನ ಮೆಜರ್ ಮಾಡ್ತೀವಿ. ಸೊ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಇರ್ತಕ್ಕಂಥ ಎನರ್ಜಿ ಫೋಟಾನ್ಸ್ ಏನಿದಾವಲ್ಲ ಇವು ಬಂದು ತಮ್ಮ ಕಂಪ್ಲೀಟ್ ಎನರ್ಜಿನ ಎಲೆಕ್ಟ್ರಾನಿಗೆ ಟ್ರಾನ್ಸ್ಫರ್ ಮಾಡ್ತಾವೆ. ಹಂಗಾರೆ ಆ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗಡೆ ಸ್ವಲ್ಪ ಎನರ್ಜಿನ ಈ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ನಿಂದ ಎದ್ದು ಹೊರಗಡೆ ಹೋಗ್ಲಿಕ್ಕೆ ಯೂಸ್ ಮಾಡ್ಕೋತಾವೆ. ಫಾರ್ ಎಕ್ಸಾಂಪಲ್ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿನ ಔಟ್ ಆಫ್ 10 ಎಲೆಕ್ಟ್ರಾನ್ ವೋಲ್ಟ್ಸ್ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿನ ಈ ಎಲೆಕ್ಟ್ರಾನ್ ತನ್ನ ಜಾಗ ಬಿಟ್ಟು ಹೊರಗಡೆ ಬರೋಕೆ ಯೂಸ್ ಮಾಡ್ಕೊಳ್ತು. ಹಾಗಾದ್ರೆ ಉಳಿದಿದ್ದೆಷ್ಟು 8 ಎಲೆಕ್ಟ್ರಾನ್ ವೋಲ್ಟ್ಸ್. ಹಾಗಾದ್ರೆ ಇದೆಲ್ಲಿ ಹೋಯ್ತು 8 ಎಲೆಕ್ಟ್ರಾನ್ ವೋಲ್ಟ್ಸ್? ಇದೆಲ್ಲಿ ಹೋಯ್ತಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ್ ಎಜೆಕ್ಟ್ ಆಗಿ ಹೊರಗಡೆ ಬರುತ್ತಲ್ಲ, ಹೊರಗಡೆ ಬಂದು ಮೂವ್ ಆಗಕ್ಕೆ ಏನು ಬೇಕಲ್ಲ, ಸೊ ಕೈನೆಟಿಕ್ ಎನರ್ಜಿ ಆಗಿ ಆ ಎನರ್ಜಿನ ಕನ್ವರ್ಟ್ ಮಾಡಿಕೊಂಡು ಮೂವ್ ಆಗುತ್ತೆ. ಓಕೆ, ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಇ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಈ 8 ಎಲೆಕ್ಟ್ರಾನ್ ವೋಲ್ಟ್ಸ್ ಯಾವುದ್ರದ್ದಿದೆ, ದಿಸ್ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಹ್ಯಾನ್ಸ್ ದಿಸ್ ಈಸ್ ದಿ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್. ಇ ಈಕ್ವಲ್ ಟು ಪೈ ಪ್ಲಸ್ ಕೆ ಇ ಅಂತಂದ್ರೆ
ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಈಸ್ ಈಕ್ವಲ್ ಟು ಸಮ್ ಆಫ್ ವರ್ಕ್ ಫಂಕ್ಷನ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್. ಹಂಗಾರೆ ಇ ಅಂತಂದ್ರೆ ಫ್ರಮ್ ಪ್ಲ್ಯಾಂಕ್ಸ್ hypothesis of Planck's quantum theory h nu ಅಂತಂದ್ರೆ ಎನರ್ಜಿ ಅಸೋಸಿಯೇಟೆಡ್ ವಿತ್ ಇನ್ಸಿಡೆಂಟ್ ಫೋಟಾನ್. ನೆಕ್ಸ್ಟ್ ಪೈ ಅಂತಂದ್ರೆ ವರ್ಕ್ ಫಂಕ್ಷನ್, ದಟ್ ಈಸ್ ಆಲ್ಸೋ ಎನರ್ಜಿ ಫಂಕ್ಷನ್. ಹಾಗಾಗಿ ಇದನ್ನ ನಾವು ಎಚ್ ನ್ಯೂ ನಾಟ್ ಅಂತಂದು ಕನ್ಸಿಡರ್ ಮಾಡ್ಬೋದು. ಇದು ಎಚ್ ನ್ಯೂ ಅಂತಂದ್ರೆ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್, ಎಚ್ ನ್ಯೂ ನಾಟ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಪೈ. ಓಕೆ ಅಂತಂದ್ರೆ ವರ್ಕ್ ಫಂಕ್ಷನ್ ಆಫ್ ದಿ ಮೆಟಲ್. ನೆಕ್ಸ್ಟ್ ಹಾಫ್ ಎಮ್ ವಿ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್. ಇಲ್ಲಿ ಎಮ್ ಇ ಅಂತಂದ್ರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಓಕೆ, ಸೊ ಈ ಇಕ್ವೇಷನ್ ಮತ್ತು ನಾವು ರಿಅರೇಂಜ್ ಮಾಡಿದ್ರೆ ಇದು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ, ದಟ್ ಈಸ್ ಹಾಫ್ ಎಮ್ ಇ ವಿ ಸ್ಕ್ವೇರ್. ಓಕೆ, ಇದನ್ನು ನಾವು ಯಾವ ಥರ ಬರಿಬೋದು, ಎಚ್ ಅನ್ನು ಕಾಮನ್ ಔಟ್ ತೆಗೆದುಬಿಟ್ರೆ ನ್ಯೂ ಮೈನಸ್ ನ್ಯೂ ನಾಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಓಕೆ, ದಿಸ್ ಇಕ್ವೇಷನ್ ಗಿವ್ಸ್ ಅಸ್ photoelectric equation, Einstein's photoelectric equation. ಸೊ ವರ್ಕ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿದೆ. ವರ್ಕ್ ಫಂಕ್ಷನ್ ಅಂತಂದ್ರೆ ಏನಪ್ಪ ಅಂತಂದ್ರೆ ದ ಎನರ್ಜಿ, ಮಿನಿಮಮ್ ಎನರ್ಜಿ ಯೂಸ್ಡ್ ಬೈ ಆನ್ ಎಲೆಕ್ಟ್ರಾನ್. ಓಕೆ, ಯೂಸ್ಡ್ ಬೈ ಆನ್ ಎಲೆಕ್ಟ್ರಾನ್ ಫ್ರಮ್ ದಿ ಲೈಟ್ ಪಾರ್ಟಿಕಲ್ ಇನ್ ಆರ್ಡರ್ ಟು ಕಮ್ ಔಟ್ ಆಫ್ ದಿ ಸರ್ಫೇಸ್ ಆಫ್ ದಿ ಮೆಟಲ್. ಆ ಮೆಟಲ್ ಸರ್ಫೇಸ್ನಿಂದ ಮಿನಿಮಮ್ ಎನರ್ಜಿನ ಕನ್ಸ್ಯೂಮ್ ಮಾಡಿಕೊಂಡು ಅದ್ರ ಜಾಗ ಬಿಟ್ಟು ಹೊರಗಡೆ ಬರಲಿಕ್ಕೆ ಏನು ಎನರ್ಜಿ ಯೂಸ್ ಮಾಡ್ಕೊಳ್ಳುತ್ತಲ್ಲ, ಸೊ ಆ ಎನರ್ಜಿಗೆ ನಾವು ವರ್ಕ್ ಫಂಕ್ಷನ್ ಆಫ್ ದಟ್ ಮೆಟಲ್ ಅಂತ ಕರಿತೀವಿ. ಬಟ್ ದಿಸ್ ಈಸ್ ನಾಟ್ ಸೇಮ್ ಫಾರ್ ಆಲ್ ದಿ ಮೆಟಲ್ಸ್. ಓಕೆ, ಎಲ್ಲ ಮೆಟಲ್ ಸರ್ಫೇಸ್ ಮೇಲೂ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲ ಮೆಟಲ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸಿಗೆ ಫಿಕ್ಸ್ ಎನರ್ಜಿನ ಬೇಕಂತೇನಿಲ್ಲ, ಅದು ಡಿಪೆಂಡ್ಸ್ ಅಪಾನ್ ಮೆಟಲ್ಸ್. ಫಾರ್ ಎಕ್ಸಾಂಪಲ್ ಐರನ್ ಮೆಟಲ್ದು ಏನು ವರ್ಕ್ ಫಂಕ್ಷನ್ ಐತಲ್ಲ ಅದು 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಅದರದ್ದು ವರ್ಕ್ ಫಂಕ್ಷನ್. ಓಕೆ, ಸಿಮಿಲರ್ಲಿ ಕಾಪರ್ದಾದ್ರೆ ಅದು ಅರೌಂಡ್ 4.7 ಎಲೆಕ್ಟ್ರಾನ್ ವೋಲ್ಟ್ಸ್. ಓಕೆ, ಅದೇ ಥರ ಗೋಲ್ಡ್ದಾದ್ರೆ ಅರೌಂಡ್ 5 ಎಲೆಕ್ಟ್ರಾನ್ ವೋಲ್ಟ್ಸ್. ಹಂಗೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಅಪಾನ್ ದಿ ಮೆಟಲ್ಸ್. ಹಂಗಾರೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಲ್ಲ ಲೈಟ್ಗಳಿಗೂ ಆಗುತ್ತೆ, ಎಲ್ಲ ಟೈಪ್ಸ್ ರೇಡಿಯೇಷನ್ಸ್ಗೂ ಆಗುತ್ತೆ? ದ ಆನ್ಸರ್ ಈಸ್ ನೋ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡಸ್ ನಾಟ್ ಅಕರ್ ಫಾರ್ ಆಲ್ ದಿ ರೇಡಿಯೇಷನ್ಸ್. ಯಾಕಪ್ಪ ಅಂತಂದ್ರೆ, ಸೊ ಈ ಇಕ್ವೇಷನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಪ್ಲಸ್ ಹಾಫ್ ಎಮ್ ವಿ ಸ್ಕ್ವೇರ್. ಓಕೆ, ಎಟ್ಲೀಸ್ಟ್ ಆ ಒಂದು ಎಲೆಕ್ಟ್ರಾನ್ ಏನೈತಲ್ಲ ಅದು ತನ್ನ ಜಾಗ ಬಿಟ್ಟು ಮೆಟಲ್ ಸರ್ಫೇಸ್ನಿಂದ ತನ್ನ ಜಾಗ ಬಿಟ್ಟು ಬರಲಿಕ್ಕೆ ಮಿನಿಮಮ್ ಎನರ್ಜಿ ಅಂತೂ ಬೇಕು. ಕೈನೆಟಿಕ್ ಎನರ್ಜಿ ಇರಲಿ ಬಿರಲಿ ಅದು ಸೆಕೆಂಡರಿ. ಎಟ್ಲೀಸ್ಟ್ ಅದ್ರ ಜಾಗ ಬಿಟ್ಟು ಹೊರಗೆ ಬರಬೇಕಲ್ಲ, ಎಟ್ಲೀಸ್ಟ್ ಆ ವರ್ಕ್ ಫಂಕ್ಷನಿಗೆ ಈಕ್ವಲ್ ಆಗೋಷ್ಟರ ಎನರ್ಜಿ ಇರಬೇಕು. ಮಿನಿಮಮ್ ಅಷ್ಟರ ಎನರ್ಜಿ ಇದ್ದಾಗಷ್ಟ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತೈತಿ. ಹಂಗಂತಂದ್ರೆ ಈ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ಕಡೆ, ಓಕೆ, ಇದ್ರ ಕಡೆ ಒಂದು ಸಫಿಷಿಯೆಂಟ್ ಎನರ್ಜಿ ಇರಲೇಬೇಕು. ಅಂದಾಗಷ್ಟ ಏನಾಗ್ತೈತಿ, ಆ ಎಲೆಕ್ಟ್ರಾನ್ ಅಥವಾ ಆ ವರ್ಕ್ ಫಂಕ್ಷನಿಗೆ ಈಕ್ವಲ್ ಇದ್ದಾಗ ಆ ಎನರ್ಜಿ ಆ ಎಲೆಕ್ಟ್ರಾನ್ ಸರ್ಫೇಸ್ನಿಂದ ಹೊರಗಡೆ ಬರ್ತೈತಿ. ಆಮೇಲೆ ಈ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ಕಡೆ ಎಕ್ಸಸ್ ಎನರ್ಜಿ ಇದ್ದಾಗಷ್ಟ ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಮತ್ತು ಮುಂದೆ ಮೂವ್ ಆಗುತ್ತೆ. ಅಂತಂದ್ರೆ ಇಲ್ಲಿ ಎಲ್ಲ ರೇಡಿಯೇಷನ್ಸಿಗೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗಿಲ್ಲ. ಸೊ ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಥ್ರೂ ನೋಡೋಣ. ದಿಸ್ ಈಸ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದಮೇಲೆ ಅದ್ರ ಹತ್ರ ವೇವ್ ಲೆಂತ್ ಕೂಡ ಇರುತ್ತೆ, ಫ್ರೀಕ್ವೆನ್ಸಿ ಕೂಡ ಇರುತ್ತೆ. ಓಕೆ, ಸೊ ಇದು ನಮ್ಮದು ವಿಸಿಬಲ್ ರೇಂಜ್. ಓಕೆ, ಸೊ ಇದು ಸನ್ಲೈಟ್ ಇರ್ಬೋದು ಅಥವಾ ವೈಟ್ ಲೈಟ್ ಅಂತ ನಾವೇನು ಕರಿತೇವಲ್ಲ ಆ ರೇಂಜ್ ಇದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಒಳಗಡೆ ನಮ್ಮ ಕಣ್ಣಿಗೆ ಗೋಚರಿಸ್ತಕ್ಕಂಥ ಬೆಳಕು ಇಷ್ಟ ರೇಂಜ್ ಒಳಗೆ ಇರ್ತೈತಿ. ಉಳಿದಿದ್ದೆಲ್ಲ ಈ ಕಡೆ ನಮ್ಮ ವಿಬ್ ಗ್ಯಾರ್ ಅಂತ ಕರಿತೇವಲ್ಲ ನಾವು, ಕಾಮನ್ ಬಿಲ್ಲು, ಓಕೆ, ಅಥವಾ ಡಿಸ್ಪರ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್ ಅದರೊಳಗೆ ನೋಡ್ತಾವಲ್ಲ, ಸೊ ಅದು ಇದೇ ರೀಜನ್ ಅದು. ಸೊ ಒಂದು ಕಡೆ ವೈಲೆಟ್ ಕಲರಿಂದ ಸ್ಟಾರ್ಟ್ ಆಗ್ತೈತಿ, ರೆಡ್ ಕಲರ್ ಕಡೆ ಎಂಡ್ ಆಗ್ತೈತಿ. ಸೊ ರೆಡ್ ಬಾಜು ಇರೋದ ಯಾವುದು, ಇನ್ಫ್ರಾ ರೆಡ್. ಸೊ ವೈಲೆಟ್ ಬಾಜು ಇರೋದು ಇಲ್ಲಿ ಅಲ್ಟ್ರಾ ವೈಲೆಟ್. ಓಕೆ, ಸೊ ಈ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇರುತ್ತೆ. ಸೊ ಇನ್ಫ್ರಾರೆಡ್ ಆಗಿಂದ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಮತ್ತು ಅದ ಈ ಕಡೆ ಆದ್ರೆ ಎಕ್ಸ್ ರೇಸ್, ಗ್ಯಾಮಾ ರೇಸ್. ಸರಿನಾ? ಓಕೆ, ಹಂಗಾರೆ ಗ್ಯಾಮಾ ರೇಸ್ ಕಡೆಯಿಂದ ರೇಡಿಯೋ ವೇವ್ಸ್ ಕಡೆ ಹೋದಂಗೆ ಯಾವಾಗಲೂ ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ಓಕೆನಾ? ಸಿಮಿಲರ್ಲಿ ರೇಡಿಯೋ ವೇವ್ಸ್ ಕಡೆಯಿಂದ ಗ್ಯಾಮಾ ವೇವ್ಸ್ ಕಡೆ ಹೋದಂಗೆ ಸೊ ಇಲ್ಲಿ ಏನಾಗ್ತೈತಿ, ವೇವ್ ಲೆಂತ್ ಕಡಿಮೆ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತೈತಿ ಅಂತಂದ್ರೆ ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಇ ಈಕ್ವಲ್ ಟು ಎಚ್ ನ್ಯೂ. ಸರಿನಾ? ಎಚ್ ಅಂತೂ ಕಾನ್ಸ್ಟೆಂಟ್, ಅದನ್ನು ಕೈ ಬಿಡ್ರಿ. ಹಂಗಂತಂದ್ರೆ ಇ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹಂಗಂತಂದ್ರೆ ಎನರ್ಜಿ ಆಫ್ ದಿ ಫೋಟಾನ್ ಅಥವಾ ಎನರ್ಜಿ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಡಿಪೆಂಡ್ಸ್ ಅಪಾನ್ ದಿ ಫ್ರೀಕ್ವೆನ್ಸಿ. ಹಂಗಂತಂದ್ರೆ ಫ್ರೀಕ್ವೆನ್ಸಿ ಯಾವ ಕಡೆ ಜಾಸ್ತಿ ಹಾಕೊಂತ ಹೋಗ್ತೈತಿ, ಹಂಗೆ ಎನರ್ಜಿ ಆಫ್ ದಿ ಫೋಟಾನ್ ಕೂಡ ಜಾಸ್ತಿ ಹಾಕೊಂತ ಹೋಗ್ತೈತಿ. ಹಂಗಂತಂದ್ರೆ ಗ್ಯಾಮಾ ರೇಸ್ ಕಡೆ ಜಾಸ್ತಿ ಎನರ್ಜಿ ಇರ್ತೈತಿ. ಯಾಕೆ? ಫ್ರೀಕ್ವೆನ್ಸಿ ಭಾಳ ಇರ್ತೈತೆ ಅದ್ರ ಕಡೆ. ಸಿಮಿಲರ್ಲಿ ರೇಡಿಯೋ ವೇವ್ಸ್ ಕಡೆ
ಎನರ್ಜಿ ಭಾಳ ಕಡಿಮೆ ಇರುತ್ತೆ, ಬಟ್ ವೇವ್ಲೆಂತ್ ಜಾಸ್ತಿ ಇರುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ಕಡಿಮೆ ಇದ್ದಿದ್ದಕ್ಕೆ ಇದ್ರ ಹತ್ರ ಎನರ್ಜಿ ಕೂಡ ಕಡಿಮೆ ಇರುತ್ತೆ. ಇನ್ ದಿ ಸೇಮ್ ವೇ ವಿಸಿಬಲ್ ರೇಂಜ್ ಒಳಗೂ ಕೂಡ ನಾವು ನೋಡ್ಬೋದು. ಹೆಂಗಪ್ಪ ಅಂತಂದ್ರೆ, ಸೊ ಈ ವೈಲೆಟ್ ಕಲರ್ ಏನು ಲೈಟ್ಸ್ ಬರ್ತಾವಲ್ಲ, ಇದ್ರ ಕಡೆ ಹಂಗಾರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಬಟ್ ನಾವು ರೆಡ್ ಲೈಟ್ ಕಡೆ ಹೋದಂಗೆ ವೇವ್ಲೆಂತ್ ಜಾಸ್ತಿ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಅಂತಂದ್ರೆ ರೆಡ್ ಲೈಟ್ ಕಡೆ ಎನರ್ಜಿ ಕೂಡ ಕಡಿಮೆ ಇರುತ್ತೆ, ಬಟ್ ವೈಲೆಟ್ ಲೈಟ್ ಕಡೆ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕೆ? ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಅಥವಾ MCQ ಒಳಗಡೆ ಕೇಳ್ಬೋದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಲ್ಲ ರೇಡಿಯೇಷನ್ಸ್ಗೂ ಆಗ್ತೈತೇನೋ ಅಂತಂದು. ಆನ್ಸರ್ ಈಸ್ ನೋ. ಮೋರ್ ಓವರ್ಲಿ ವಿಸಿಬಲ್ ರೇಂಜ್ ಒಳಗೆ 4 ಆಪ್ಷನ್ ಕೊಡ್ಬೋದು, ಗ್ರೀನ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್ ಅಂತಂದು. ಸೊ ಅವಾಗ ನಿಮಗೆ ಗೊತ್ತಾಗಬೇಕು. ಸೊ ರೆಡ್ ಕಲರ್ ಕಡೆ ಎನರ್ಜಿ ಭಾಳ ಕಡಿಮೆ ಇರ್ತೈತಿ, ಹಾಗಾಗಿ ರೆಡ್ ಕಲರ್ ಲೈಟಿಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗಿಲ್ಲ. ಇನ್ಫ್ಯಾಕ್ಟ್ ರೆಡ್ ಕಲರ್ ಅಥವಾ ಯೆಲ್ಲೋ ಕಲರಿಂದ ಈ ಕಡೆ ಬರ್ತಕ್ಕಂಥ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕಡೆಯೂ ಎನರ್ಜಿ ಭಾಳ ಕಡಿಮೆ ಇರ್ತೈತಿ, ಹಾಗಾಗಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗೇ ಇಲ್ಲ. ಬಟ್ ಈ ಕಡೆ ಏನದಾವಲ್ಲ, ಇವಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಅಪ್ಲೈಡ್ ಟು ದಿ ಡಿಟೆಕ್ಟರ್ ಇನ್ ಆರ್ಡರ್ ಟು ಸ್ಟಾಪ್ ದಿ ಎಲೆಕ್ಟ್ರಾನ್ಸ್ ರೀಚಿಂಗ್ ದಿ ಡಿಟೆಕ್ಟರ್. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಸೆನ್ಸ್ ನಮ್ಮ MGH ಅಂತಲ್ಲ, ಸೊ ಇದು ಕೂಡ ಅದೇ ಥರನ, ಬಟ್ ವೋಲ್ಟೇಜ್, ಇದಕ್ಕೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್. ಓಕೆ, ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ, ಸೊ ಮೆಟಲ್ ಸರ್ಫೇಸ್ನಿಂದ ಏನು ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಾವಲ್ಲ, ಎಕ್ಸ್ಪೆರಿಮೆಂಟ್ ಪಾರ್ಟ್ ಒಳಗಡೆ ನಾವು ನೋಡಿದ್ವಿ. ಇದೊಂದು ವ್ಯಾಕ್ಯೂಮ್ ಟ್ಯೂಬ್ ಇರುತ್ತೆ, ಇಲ್ಲಿ ಮೆಟಲ್ಸ್ ಇರ್ತಾವೆ, ಅಂದ್ರೆ ಎಲೆಕ್ಟ್ರೋಡ್ ಇರ್ತೈತಿ, ಇಲ್ಲಿ ಅಮೀಟರ್ ಇರ್ತೈತಿ. ಇದನ್ನು ನಾವು ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಗೆ, ಇದು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವಿ. ಹಾಗಾಗಿ ಇದು ಕ್ಯಾಥೋಡಾಗಿ ಬಿಹೇವ್ ಆಗ್ತೈತಿ, ಆ್ಯನೋಡಾಗಿ ಬಿಹೇವ್ ಆಗ್ತೈತಿ. ಕ್ಯಾಥೋಡ್ ಮೇಲ್ಗಡೆ ಫೋಟಾನ್ಸ್ ಬಿದ್ದಾಗ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತೈತಿ. ಸೊ ಈ ಆ್ಯನೋಡ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಆಗಿರೋದ್ರಿಂದ, ಯಾಕಂತಂದ್ರೆ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಲಿಗೆ ನಾವು ಕನೆಕ್ಟ್ ಮಾಡಿರ್ತೇವೆ, ಹಾಗಾಗಿ ಈ ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಇರ್ತಾವೆ, ಹಾಗಾಗಿ ಈ ಕಡೆ ಅಟ್ರಾಕ್ಟ್ ಆಗ್ತಾವೆ. ಸೊ ಅವಾಗ ಕರೆಂಟ್ ಸರ್ಕ್ಯೂಟ್ ಒಳಗಡೆ ಫ್ಲೋ ಆಗ್ತೈತಿ ಅಂತ ನಮಗೆ ಗೊತ್ತು, ಸರಿನಾ? ಬಟ್ ನಾವೇನು ಮಾಡ್ತೇವೆ ಅಂತಂದ್ರೆ, ಈಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತಂದ್ರೆ, ದಿಸ್ ಈಸ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್. ಓಕೆ, ಸೊ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಕಡೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತಲ್ಲ, ತಮ್ಮ ಜಾಗ ಬಿಟ್ಟು ಎದ್ದು ಬಂದಿದ್ದಕ್ಕೆ ಅದು ವರ್ಕ್ ಫಂಕ್ಷನ್ ಆಗಿ ಕನ್ಸ್ಯೂಮ್ ಆಗುತ್ತೆ. ಬಟ್ ಉಳಿದಿದ್ದ ಎನರ್ಜಿ ಎಲ್ಲ ಕೂಡ ಮ್ಯಾಕ್ಸಿಮಮ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಯಾಗಿ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕಲ್ಲ, ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಭ್ಯಾಸ ಮಾಡಬೇಕು. ಸೊ ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಕೇಳ್ತಾರೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಂದು. ಆವಾಗ ನಿಮಗೆ ನೆನಪಿರಬೇಕು, ಟು ಫೈಂಡ್ ಔಟ್ ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡೋಕೆ ನಾವು ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನೋ ಕಾನ್ಸೆಪ್ಟ್ನ ಅಭ್ಯಾಸ ಮಾಡ್ತೇವೆ ಅಂತಂದು. ಹಂಗೆ ಯಾಕದು ಅಂತಂದ್ರೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಈ ಫೋಟಾನ್ಸ್ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದ ತಕ್ಷಣ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಈ ಕಡೆ ಬರ್ತಿರ್ತಾವೆ. ಸೊ ಕೈನೆಟಿಕ್ ಎನರ್ಜಿ ಇದ್ರ ಕಡೆ ಜಾಸ್ತಿ ಐತಿ ಅಂದಾಗ ಆಬ್ವಿಯಸ್ಲಿ ಇವು ಬಂದು ಈ ಮೆಟಲ್ ಸರ್ಫೇಸ್ ಅಥವಾ ಡಿಟೆಕ್ಟರ್ಗೆ ಹಿಟ್ ಆಗ್ತಾವೆ, ಈ ಆ್ಯನೋಡ್ಗೆ, ಸರಿನಾ? ಬಟ್ ಇದನ್ನು ನಾವು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇದ್ರ ಕಡೆ ಎಷ್ಟು ಐತಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಈ ಪೊಲ್ಯಾರಿಟೀಸ್ ಏನದಾವಲ್ಲ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಐತಲ್ಲ, ಇದನ್ನು ರಿವರ್ಸ್ ಮಾಡಿಬಿಡ್ತೇವೆ. ರಿವರ್ಸ್ ಮಾಡಿದಾಗ ಏನಾಗ್ತೈತಿ, ಸೊ ಇದು ಮೆಟಲ್ ಪ್ಲೇಟ್ ಏನೈತೆ ಅಲ್ಲಿ, ಈ ಮೆಟಲ್ ಪ್ಲೇಟ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಆಗ್ತೈತಿ, ಇದು ನೆಗೆಟಿವ್ಲಿ ಚಾರ್ಜ್ ಆಗ್ತೈತಿ. ಓಕೆ, ಈ ಪ್ಲೇಟ್ ನೆಗೆಟಿವ್ಲಿ ಚಾರ್ಜ್ ಆಗಿಬಿಡುತ್ತೆ, ಯಾಕೆ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಅವಾಗ ಎಲೆಕ್ಟ್ರಾನ್ಸ್ ಕಡೆನೂ ನೆಗೆಟಿವ್ ಚಾರ್ಜ್ ಐತಿ. ಓಕೆ, ಸಿಮಿಲರ್ಲಿ ಈ ಪ್ಲೇಟ್ ಕಡೆನೂ ನೆಗೆಟಿವ್ ಚಾರ್ಜ್ ಐತಿ, ಅವಾಗ ಏನಾಗ್ತೈತಿ, ರಿಪೆಲ್ ಆಗ್ತೈತಿ. ಬಟ್ ಇನಿಷಿಯಲ್ ಕೇಸ್ ಒಳಗಡೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಒಳಗಡೆ ಏನಾಗಿತ್ತು, ಅಟ್ರಾಕ್ಟ್ ಆಗಿ ಈ ಕಡೆ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗತ್ತೈತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗತ್ತೈತೆ. ಬಟ್ ಈಗ ಏನಾಗ್ತೈತಿ, ಈ ಎಲೆಕ್ಟ್ರಾನ್ಸ್ ಹಿಂಗೆ ರಿವರ್ಸ್ ಹೋಗ್ಬಿಡ್ತಾವೆ. ಓಕೆ, ರಿವರ್ಸ್ ವಾಪಸ್ ಹೋಗ್ತವೆ, ಯಾಕೆ, ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಆಗ್ತೈತಿ ಇಲ್ಲಿ. ಓಕೆ, ಹಂಗಂತಂದ್ರೆ ಎಲ್ಲದಕ್ಕೂ ರಿಪಲ್ಷನ್ ಆಗ್ತೈತಿ ಇಲ್ಲ, ಯಾಕಂತಂದ್ರೆ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ಸ್ ಕಡೆ ಕೆಲವೊಂದಿಷ್ಟು ಎಲೆಕ್ಟ್ರಾನ್ಸ್ ಕಡೆ ಕಡಿಮೆ ಕೈನೆಟಿಕ್ ಎನರ್ಜಿ ಇರ್ತೈತಿ, ಅವಾಗ ಏನಾಗ್ತೈತಿ, ಸೊ ಇಲ್ಲೇನು ಜಲ್ದಿ ವಾಪಸ್ ಹೊಳ್ಬಿಡ್ತಾವೆ. ಬಟ್ ಎಲ್ಲ ಎಲೆಕ್ಟ್ರಾನು ಹಂಗಂಗಿಲ್ಲ, ಯಾಕಂದರೆ ಕೆಲವೊಂದಿಷ್ಟು ಎಲೆಕ್ಟ್ರಾನ್ ಡಿಪೆಂಡಿಂಗ್ ಅಪಾನ್ ದಿ ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಕೆಲವೊಂದಿಷ್ಟು ಎಲೆಕ್ಟ್ರಾನ್ ಏನಾಗ್ತಾವೆ ಅದ್ರ ಕಡೆ ಭಾಳ ಅಂದ್ರೆ ಭಾಳ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತದೆ, ಹಾಗಾಗಿ ಇಲ್ಲಿ ತನಕ ರೀಚ್ ಆಗ್ತಿರ್ತಾವೆ. ಸೊ ಹಂಗಾರೆ ಇವನ್ನ ವಾಪಸ್ ಕಳಿಸ್ಬೇಕಾದ್ರೆ ಅಥವಾ ಇದ್ರ ಕಡೆ ಕೈನೆಟಿಕ್ ಎನರ್ಜಿ ಎಷ್ಟು ಐತಿ ಅನ್ನೋದು ನೋಡಬೇಕಾದ್ರೆ ನಮಗೆ ಆಬ್ವಿಯಸ್ಲಿ ಇಲ್ಲೇ ನೆಗೆಟಿವ್ ಪೊಟೆನ್ಷಿಯಲ್ ಏನೈತಲ್ಲ, ಈ ನೆಗೆಟಿವ್ ಪೊಟೆನ್ಷಿಯಲ್ ಅಂತಂದರೆ ಈ ಬ್ಯಾಟ್ರಿ ವೋಲ್ಟೇಜನ್ನು ನಾವು ಜಾಸ್ತಿ ಮಾಡ್ಬೇಕಾಗ್ತೈತಿ. ಸೊ ಈ ನೆಗೆಟಿವ್ ವೋಲ್ಟೇಜನ್ನು ನಾವು ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಾನನ್ನು ತಡೆದಂಗೆ ವಾಪಸ್ ನಡೀನಿ ಅಂತಂದ್ರೆ ಹಿಂಗೆ ಕೈ ಹಿಡಿದು ತಡೆದಂಗೆ ಅದ, ಸರಿನಾ? ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು, ಈ ಬರ್ತಕ್ಕಂಥ ಎಲೆಕ್ಟ್ರಾನ್ಸಿಗೆ ಜಾಸ್ತಿ ಎನರ್ಜಿನ ವಾಪಸ್ ಅಪ್ಲೈ ಮಾಡಿದಾಗಷ್ಟೇ ಇದು ವಾಪಸ್ ಹೋಗ್ತೈತಿ. ಸೊ ಈ ಜಾಸ್ತಿ ಎನರ್ಜಿ ನಾವು ಹೆಂಗೆ ಅಪ್ಲೈ ಮಾಡ್ತೇವೆ ಅಂತಂದ್ರೆ ಬೈ ಅಪ್ಲೈಯಿಂಗ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ.
ಓಕೆ, ಸೊ ಇದು ನಾವು ಹೆಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೇವೆ ವೋಲ್ಟ್ಸ್ನ, -1 ವೋಲ್ಟ್ ಇರ್ಬೋದು, -2 ವೋಲ್ಟ್ಸ್ ಇರ್ಬೋದು, ಆ ಥರ ಜಾಸ್ತಿ ಮಾಡ್ಕೊತ ಹೋದಂಗೆ ಈ ಎಲೆಕ್ಟ್ರಾನ್ಸ್ ಕಡೆ ಯಾವಾಗ ನಾವು ಅಪ್ಲೈ ಮಾಡಿರ್ತಕ್ಕಂಥ ಎನರ್ಜಿ ಈ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿಗೆ ಈಕ್ವಲ್ ಆಗ್ತೈತಲ್ಲ, ಅವಾಗ ಎಲೆಕ್ಟ್ರಾನ್ಸ್ ರಿಪಲ್ ಆಗಿ ವಾಪಸ್ ಹೋಗ್ತಾವೆ. ಓಕೆ, ಸೊ ಅವಾಗ ಗೊತ್ತಾಗ್ತದೆ ನಮಗೆ. ಫಾರ್ ಎಕ್ಸಾಂಪಲ್ 2 ವೋಲ್ಟ್ಸಿಗೆ ಅಥವಾ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿನ ನಾವು ಇಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿಲ್ಲ ಅಂತಂದ್ರೆ ಅಂತಂದರೆ ಈ ಮೈಕ್ರೋ ಅಮ್ಮೀಟ್ರ್ ಒಳಗಡೆ ಯಾವುದೋ ಕರೆಂಟ್ ಶೋ ಆಗಲಿಲ್ಲ ಅಂತಂದ್ರೆ ಅದರ ಅರ್ಥ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸು ವಾಪಸ್ ಹೊಂಟಾವು, ಹಾಗಾಗಿ ಸರ್ಕ್ಯೂಟ್ ಕಂಪ್ಲೀಟ್ ಆಗವಲ್ದು ಅಂತ ಅರ್ಥ. ಸೊ ಅವಾಗ ನಮಗೆ ದಿಸ್ ವೋಲ್ಟೇಜ್, ದಿಸ್ ಅಪ್ಲೈಡ್ ನೆಗೆಟಿವ್ ವೋಲ್ಟೇಜ್ ಈಸ್ ಈಕ್ವಲ್ ಟು ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಅಂತಂದು ಗೊತ್ತಾಗ್ತೈತಿ. ಓಕೆ, ಹಂಗಾರೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಳಗಡೆ ಸೊ ಟೋಟಲ್ ಎನರ್ಜಿ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಇದ್ದರೆ ಸೊ ವರ್ಕ್ ಎನರ್ಜಿ ಒಂದು 2 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಕನ್ಸ್ಯೂಮ್ ಆಗಿ ಹೋತು ಅಂತಂದ್ರೆ ಇನ್ನು ಉಳಿದಿದ್ದು ಎಲ್ಲದು 8 ಎಲೆಕ್ಟ್ರಾನ್ ವೋಲ್ಟ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಆಗುತ್ತೆ. ಓಕೆ, ನಾವು ಇದನ್ನು 0 ಮಾಡಿದಾಗ ಸೊ ಇದನ್ನು 0 ಮಾಡೋಕ್ಕೆ ಎಷ್ಟು ಎನರ್ಜಿ ನಾವು ವಾಪಸ್ ಅಪ್ಲೈ ಮಾಡ್ತಾವಲ್ಲ ಆ ಯಾವುದೋ ಮೆಟಲ್ ಡಿಟೆಕ್ಟರ್ಗೆ, ಸೊ ಆ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ಗೊತ್ತಾಗ್ತದೆ ನಮಗೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಎನರ್ಜಿ ವಿಚ್ ಈಸ್ ಅಪ್ಲೈಡ್ ಟು ದಿ metal detector in order to stop the ejected electron, that energy is equal to the V0 ಅಂತ ಕರಿತೀವಿ ನಾವು. V0 ಅಂತಂದ್ರೆ ಪೊಟೆನ್ಷಿಯಲ್, ಆ ವೋಲ್ಟೇಜ್ ಅಪ್ಲೈ ಮಾಡಿರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿನ ಅಪ್ಲೈ ಮಾಡ್ತಾವಲ್ಲ ಆದದ. ಸೊ ಯಾವುದ್ರ ಮೇಲೆ ಅಪ್ಲೈ ಮಾಡತ್ತೀವಿ, ಎಜೆಕ್ಟೆಡ್ ಎಲೆಕ್ಟ್ರಾನ್ ಮೇಲೆ ಅಪ್ಲೈ ಮಾಡತ್ತೇವೆ. ಹಾಗಾಗಿ ವಿ ಅಂತಂದ್ರೆ ನಮಗೆ ಏನಂತ ಸಿಗ್ತೈತಿ, ಸೊ ವಿ ಅಂತಂದ್ರೆ ಅದು ಎನರ್ಜಿ ಟರ್ಮ್ ಅಂತ ಸಿಗ್ತೈತೆ, ಅದಕ್ಕೆ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಪ್ಲೈಡ್ ಆನ್ ದಿ ಎಲೆಕ್ಟ್ರಾನ್, ಎಜೆಕ್ಟೆಡ್ ಎಲೆಕ್ಟ್ರಾನ್. ಓಕೆ, ಅದು ಎದಕ್ಕೆ ಈಕ್ವಲ್ ಆಗಬೇಕು, ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನಿಗೆ ಈಕ್ವಲ್ ಆಗಬೇಕು. ಅವಾಗ ನಮಗೆ ಇದಕ್ಕೆ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ ನಾವು. ಆ ಒಂದು ವರ್ಕ್ ಡನ್ ಏನು ಮಾಡ್ತಾವೆಲ್ಲ ಸ್ಟಾಪ್ ಮಾಡೋಕ್ಕೆ ಎನರ್ಜಿ ಎಲೆಕ್ಟ್ರಾನ್ನ, ಸೊ ಅದಕ್ಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದರ ಎಕ್ಸ್ಪ್ರೆಷನ್ನ ಇದು. ನೆಕ್ಸ್ಟ್ ಥಿಂಗ್ ಈಸ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. Okay, so which is very very important for a board examination as well as for competitive examinations. Okay, this effect is instantaneous. ಫಸ್ಟ್ ಒನ್ ಈಸ್ ದಿಸ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಅಂತಂದ್ರೆ ಇದು ಲೈಟ್ ಬಂದು ಬಿದ್ದ ತಕ್ಷಣ ಆಮೇಲೆ ಒಂದು ತಾಸು ಬಿಟ್ಟು ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದಿಲ್ಲ. ಓಕೆ, ಎಲೆಕ್ಟ್ರಾನ್ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಒಳಗಡೆ ಹೆಂಗೆ ಎಲೆಕ್ಟ್ರಾನ್ ಫೋಟಾನ್ ಬಂದು ಬಿದ್ದ ತಕ್ಷಣ ಎಲೆಕ್ಟ್ರಾನ್ ಎಜೆಕ್ಟ್ ಆಗಿಬಿಡುತ್ತೆ, ಹಾಗಾಗಿದೆ ಇನ್ಸ್ಟಂಟೇನಿಯಸ್. ಓಕೆ, ಸೆಕೆಂಡ್ ಥಿಂಗ್ ಈಸ್ ಪಾರ್ಟ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಎನರ್ಜಿ ಈಸ್ ಯೂಸ್ಡ್ ಬೈ ದಿ ಎಲೆಕ್ಟ್ರಾನ್ ಆ್ಯಸ್ ವರ್ಕ್ ಫಂಕ್ಷನ್. ಸೊ ಆಗಲೇ ಹೇಳಿದ್ನಲ್ಲ ವರ್ಕ್ ಫಂಕ್ಷನ್ ಅಂದರೆ ಏನಂತಂದ್ರೆ, ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಈ ಲೈಟ್ ಪಾರ್ಟಿಕಲ್ಸ್ ಏನದಾವಲ್ಲ ತಮ್ಮ ಎನರ್ಜಿ ಎಲ್ಲವನ್ನೂ ಎಲೆಕ್ಟ್ರಾನ್ಸಿಗೆ ಕೊಟ್ಟ ತಕ್ಷಣ ಅದರೊಳಗಡೆ ಕೆಲವೊಂದು ಸ್ವಲ್ಪ ಪಾರ್ಟ್ ಆ ಎನರ್ಜಿ ಏನಾಗಿ ಕನ್ವರ್ಟ್ ಆಗ್ತೈತಿ, ವರ್ಕ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ವರ್ಕ್ ಫಂಕ್ಷನ್ ಅಂತಂದ್ರೆ ಮಿನಿಮಮ್ ಎನರ್ಜಿ, ಆ ಎಲೆಕ್ಟ್ರಾನ್ ಯೂಸ್ ಮಾಡ್ಕೊಳ್ತಕ್ಕಂಥ ಮಿನಿಮಮ್ ಎನರ್ಜಿ ಯಾವುದಕ್ಕೆ ತನ್ನ ಜಾಗ ಬಿಟ್ಟು ಹೊರಗೆ ಬರಲಿಕ್ಕೆ, ಉಳಿದಿದ್ದ ಎನರ್ಜಿ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ರಿಮೈನಿಂಗ್ ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್. ಓಕೆ, ಈಗ ಹೇಳಿದ್ನಲ್ಲ ಅದು ಏನಪ್ಪ ಅಂತಂದ್ರೆ ಆ ಉಳಿದಿದ್ದ ಎನರ್ಜಿನ ಎಲ್ಲದನ್ನು ತನ್ನ ಜಾಗ ಬಿಟ್ಟು ಎದ್ದು ಬಂದ ತಕ್ಷಣ ಉಳಿದಿದ್ದ ಎನರ್ಜಿ ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಎಲೆಕ್ಟ್ರಾನ್ ಫೋಟಾನಿಂದ ಅದು ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಫೋರ್ತ್ ಥಿಂಗ್ ಈಸ್ ದಿಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್. ಸೊ ಆಗಲೇ ನಾನು ನಿಮಗೆ ಹೇಳಿದ್ದೆ, ಸೊ ಆ ಕೈನೆಟಿಕ್ ಎನರ್ಜಿ ಏನೈತಲ್ಲ ಸೊ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಕ್ವೇಷನ್ ಏನು, ಇ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್. ಅಂತಂದ್ರೆ ಈ ಲೈಟ್ ಎನರ್ಜಿ ಏನೈತಲ್ಲ ಅದು ವರ್ಕ್ ಫಂಕ್ಷನ್ ಮತ್ತು ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದಂತ ಕಾನ್ಸ್ಟಂಟ್ ಪಾರ್ಟ್ ಫಾರ್ ಅ ಮೆಟಲ್. ಓಕೆ, ಹಂಗಂದ್ರೆ ವೇರಿಯೇಬಲ್ ಪಾರ್ಟ್ ಯಾವ್ದು, ವೇರಿಯೇಬಲ್ ಪಾರ್ಟ್ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಬಿಟ್ರೆ ಇದು. ಓಕೆ, ಯಾಕಪ್ಪ ಅಂತಂದ್ರೆ ಎನರ್ಜಿ ಹೆಂಗೆ ಇನ್ಕ್ರೀಸ್ ಆಕೋತ ಹೋಗ್ತೈತಲ್ಲ, ಎನರ್ಜಿ ಅಂತಂದ್ರೆ ಏನು, ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಹೈಪೋಥೆಸಿಸ್ ಎಚ್ ನ್ಯೂ ಈಸ್ ಈಕ್ವಲ್ ಟು ಪೈ ಅಂತೂ ಕಾನ್ಸ್ಟಂಟ್, ಅದನ್ನು ಕೈ ಬಿಡ್ರಿ. ಕೈನೆಟಿಕ್ ಎನರ್ಜಿ ಅಂತಂದ್ರೆ ನಿಮಗೆ ಗೊತ್ತೈತಿ. ಓಕೆ, ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ನಿಂದ ಎಜೆಕ್ಟ್ ಆಗಿ ಹೊರಗಡೆ ಹೋಗಬೇಕಾದ್ರೆ ಸೊ ಎಷ್ಟು ಎನರ್ಜಿ ತೊಗೊಂಡು ಹೋಗ್ತೈತಲ್ಲ ಅದು ಏನಪ್ಪ ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಹಂಗಂತಾರೆ ಇದು ಕಾನ್ಸ್ಟಂಟ್ ಆಯ್ತು ಅಂತಂದ್ರೆ ಫಾರ್ ಅ ಮೆಟಲ್, ಫಾರ್ ಎಕ್ಸಾಂಪಲ್ ಐರನ್ಗೆ 4.5 ಎಲೆಕ್ಟ್ರಾನ್ ಅದು ಕಾನ್ಸ್ಟಂಟ್ ಅದು. ಸೊ ನಾವಿಲ್ಲಿ 10 ಆದರೂ ಫೋಟಾನ್ ಕಡೆ ಎನರ್ಜಿ ಇರಲಿ ಅಥವಾ 15 ಎಲೆಕ್ಟ್ರಾನ್ ವೋಲ್ಟ್ಸ್ ಇರಲಿ 20 ಎಲೆಕ್ಟ್ರಾನ್ ವೋಲ್ಟ್ಸ್ ಇರಲಿ ಎಷ್ಟೇ ಇದ್ರೂ ಆ ಐರನ್ ಮೆಟಲ್ 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟೇ ಕನ್ಸ್ಯೂಮ್ ಮಾಡ್ಕೋತೈತಿ ಎಲೆಕ್ಟ್ರಾನ್ಸನ್ನು ಹೊರಗೆ ಕಳಿಸ್ಲಿಕ್ಕೆ. ಸರಿನಾ, ಉಳಿದಿದ್ದ ಎನರ್ಜಿ ಎಲ್ಲ ಏನಾಗ್ತೈತಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಓಕೆನಾ, ಹಂಗಂತಂದ್ರೆ ಇಲ್ಲಿ ಎಚ್ ಅನ್ನೋದು ಕೂಡ ಕಾನ್ಸ್ಟಂಟ್, ಫ್ರೀಕ್ವೆನ್ಸಿ ಅನ್ನೋದು ವೇರಿ ಆಗ್ತೈತಿ. ಫಾರ್ ಎಕ್ಸಾಂಪಲ್ ವೈಲೆಟ್ ಲೈಟಿಗೆ ಒಂದು ಫ್ರೀಕ್ವೆನ್ಸಿ ಇದ್ದರೆ ಅಲ್ಟ್ರಾ ವೈಲೆಟ್ ಲೈಟಿಗೆ ಫ್ರೀಕ್ವೆನ್ಸಿ ಇನ್ನೂ ಜಾಸ್ತಿ ಆಗ್ತೈತಿ.
ಓಕೆ, ಆಮೇಲೆ ಎಕ್ಸ್ ರೇಸ್ಗೆ ಇನ್ನೂ ಜಾಸ್ತಿ ಆಗ್ತೈತಿ. ಹಿಂಗಾದಾಗ ಟೋಟಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ, ಎನರ್ಜಿ ಆಫ್ ದಿ ಫೋಟಾನ್ ಅಥವಾ ಲೈಟ್. ಓಕೆ, ಹಾಗಾದ್ರೆ ಈ ಎನರ್ಜಿ ಜಾಸ್ತಿ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿ ಕೈನೆಟಿಕ್ ಎನರ್ಜಿ ಕೂಡ ಏನಾಗ್ತೈತಿ, ಜಾಸ್ತಿ ಆಕ್ಕೊಂತ ಹೋಗ್ತೈತಿ. ಓಕೆ, ಸೊ ಇದು ನಮ್ಗೆ 4th ಲಾ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್.